ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈಗ SSLC ಎಕ್ಸಾಮ್ಸ್ ಬಂದಿರೋದ್ರಿಂದ SSLC ಹುಡುಗರಿಗೆ ಒಂದು ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಗಣಿತ ಒಂದು ವಿಜ್ಞಾನವನ್ನು ನಾನು ಕ್ಲಾಸಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾರಾದರೂ SSLC ಮಕ್ಕಳಿದ್ರೆ ಇದನ್ನು ತೋರಿಸಿ ಮತ್ತು ಅವ್ರ ಫ್ರೆಂಡ್ಸ್ಗೂ ಕೂಡ ನೋಡೋದಕ್ಕೆ ಹೇಳಿ ಫ್ರೆಂಡ್ಸ್. 6 ಸೆಂಟಿಮೀಟ್ರ್ ಉದ್ದ ಇರುವ ಒಂದು ರೇಖಾಖಂಡವನ್ನು ಎಳಿಬೇಕು ಫ್ರೆಂಡ್ಸ್. ನಾವು ಇವಾಗ ಎಳ್ಕೊಂಡ್ಮೇಲೆ ಮತ್ತು ಇದನ್ನು 2:3 ನಾವು ಇದನ್ನು ವಿಭಾಗಿಸಬೇಕು ಫ್ರೆಂಡ್ಸ್. ಇಲ್ಲಿದೆಲ್ಲ ನೋಡಿ ಫ್ರೆಂಡ್ಸ್, ಇದು 6 ಸೆಂಟಿಮೀಟ್ರ್ ಇರುವಂತಹ ಒಂದು ರೇಖಾಖಂಡ ಫ್ರೆಂಡ್ಸ್. ಇದರಲ್ಲಿ 2:3 ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು 2 ಮಾರ್ಕ್ಸಿನ ಪ್ರಶ್ನೆ. ಇದು ಕಂಸಗಳ ಸಂಖ್ಯೆಯನ್ನು ಇದರಲ್ಲಿ ಒಂದು ರೇಖಾಖಂಡದ ದತ್ತ ಅನುಪಾತದಲ್ಲಿ ವಿಭಾಗಿಸುವ ಒಂದು ಫಲಿತಾಂಶದಲ್ಲಿ ಇರುವಂತಹ ಒಂದು ರಚನೆಗಳು ಫ್ರೆಂಡ್ಸ್. ಇದು 2 ಮಾರ್ಕ್ಸಿಗೆ. M/N ಅಂದರೆ M+N ಅಂದರೆ ಒಂದು ಕಂಸಗಳ ಸಂಖ್ಯೆಯನ್ನು ಪ್ಲಸ್ ಮಾಡ್ಕೋಬೋದು. ಅಂದರೆ 2:3 2+5 ಅಂತ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾವು 5 ಕಂಸಗಳ ಸಂಖ್ಯೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. 2+3 ಅಂದರೆ 5. ಸೊ ಒಂದು ಇದು ಹಾಕೊಂಡ್ಮೇಲೆ A B C ಫ್ರೆಂಡ್ಸ್. ಈಗ ನಾವು 2:3 ಪಾಯಿಂಟ್ ಮಾಡ್ಕೋಬೇಕಂತಂದರೆ 1 2 3 4 5 ಇವು ಒಂದು ಅನುಪಾತವನ್ನು ನಾವು ಸೀರಿಯಲ್ ಆಗಿ ವಿಭಾಗಿಸ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಏನು ಪಾಯಿಂಟ್ ಮಾಡಬೇಕಂದ್ರೆ ಒಂದು ರೇಖಾಖಂಡವನ್ನು ಎಳ್ಕೋಬೇಕು. ಇಲ್ಲಿ ಎಳ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಈ ರೀತಿ ಎಳ್ಕೊಂಡು ಇದನ್ನು 2:3 ಇದ್ದದ್ದನ್ನು 2+3 = 5 ಅಂತ ಹೇಳಿ 5 ಒಂದು ಅನುಪಾತದಲ್ಲಿ ವಿಭಾಗಿಸಿದೆಯಲ್ಲ ಫ್ರೆಂಡ್ಸ್. ಇಷ್ಟೇ ಈ ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ಅದೇ ರೀತಿಯೇ 9 ಸೆಂಟಿಮೀಟ್ರ್ ಇರುವಂತಹ ಅಂದರೆ ಲೆಂತ್ 9 ಸೆಂಟಿಮೀಟ್ರ್ ಉದ್ದ ಇರುವ ರೇಖಾಖಂಡವನ್ನು ಎಳ್ಕೋಬೇಕು ಫ್ರೆಂಡ್ಸ್. ಎಳ್ದರಿದಾರಲ್ಲ, ಇದನ್ನು 3:4 ಅನುಪಾತದಲ್ಲಿ ವಿಭಾಗಿಸಿ. ಅದೇ ರೀತಿ ಪ್ಲಸ್ ಫ್ರೆಂಡ್ಸ್, M/N ಇದ್ದಾಗ M+N ಅಂದರೆ ಇಲ್ಲಿ 3:4 ಇದ್ದಾಗ 3+4 = 7. ಈಗ ನಾವು ಇಲ್ಲಿ 7 ಅಂತ ಹೇಳಿ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. 1 2 3 4 5 6 7 7ರಲ್ಲಿ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ 6 ಅಂತ ಇತ್ತು ಅಲ್ಲ, ಹಾಗಾಗಿ ಫಸ್ಟ್ನೇ ಪಾಯಿಂಟಿಗೆ ನಾವು ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ 9 ಇದೆ. ನೆಕ್ಸ್ಟ್ ಬಂದುಬಿಟ್ಟು 12 14 ಅಂತ ಇದ್ದಾಗ ಇದರಲ್ಲಿ ನಾವು ಏರೋ ಮಾರ್ಕನ್ನು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಡೆಯಿಂದ 3 ಕಡೆಯಿಂದ 3 ಅಂದ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿ 7 ಇದನ್ನು ಹಾಕಿದ್ದಾರೆ. 9 ಸೆಂಟಿಮೀಟ್ರ್ ರೇಖೆಯನ್ನು ಎಳೆದಿದ್ದಾರೆ, ರೇಖಾಖಂಡ ಎಳೆದು ಈ ಒಂದು ಕೂಡಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದರಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.